ಪ್ರಸ್ತಾವ ಪದ್ಧತಿಯ 12ನೇ ಶ್ಲೋಕದಲ್ಲಿ ದೇಶಿಕರು ನಾನು ನಿನ್ನನ್ನು ಸ್ತೋತ್ರ ಮಾಡುವುದು ಒಂದು ದೊಡ್ಡ ಮರವನ್ನು ಬಾಯಿನಿಂದ ಊದಿ ಅಳ್ಳಾಡಿಸುವ ಪ್ರಯತ್ನದ ಹಾಗೆ ಹಾಸ್ಯಾಸ್ಪದ ಅಂತ ಹೇಳ್ಕೊಂಡಿದ್ದಾರೆ. ಶ್ಲೋಕ ನೋಡೋಣ. ಮಿತ ಪ್ರೇಕ್ಷಾಲಾಭಕ್ಷಣ ಪರಿಣಮತ್ ಪಂಚಶಪದ ಮದುಕ್ತಿ ತ್ವಯ್ಯೇಷ ಮಹಿತ ಕವಿ ಸಂರಂಭ ವಿಷಯೇ ನ ಕಸ್ಯೇಯಂ ಹಾಸ್ಯ ಹರಿಚರಣದಾತ್ರಿಕ್ಷಿತಿತಲೆ ಮುಹುರ್ವಾತ್ಯಾಧೂತೆ ಮುಖಪವನ ವಿಶ್ಜೂರ್ಜಿತಮಿವ. ಮಿತ ಪ್ರೇಕ್ಷಾ ಲಾಭಕ್ಷಣ ಪರಿಣಮತ್ ಪಂಚಶಪದ. ಅರಿವನ್ನು ಪಡೆಯೋ ಸಮಯದಲ್ಲಿ ನಾನು ಪಡೆದ ಲಾಭ 5-6 ಪದಗಳಷ್ಟೇ. ಮದುಕ್ತಿ ತ್ವಯ್ಯೇಷ ಮಹಿತ ಕವಿ ಸಂರಂಭ ವಿಷಯೇ. ಕವಿಗಳಿಂದ ಕೊಂಡಾಡಲ್ಪಡೋದಕ್ಕೆ ಅರ್ಹಳಾಗಿರುವ ನಿನ್ನ ವಿಷಯದಲ್ಲಿ ನನ್ನ ಮಾತುಗಳು ಮುಹುರ್ವಾತ್ಯಾಧೂತೆ ಮುಖಪವನ ವಿಶ್ಚೂರ್ಜಿತಮಿವ. ಮತ್ತೆ ಮತ್ತೆ ಬಿರುಗಾಳಿಯಿಂದ ಚದುರಿ ಹೋದ ಬಾಯುಸಿರಿನ ವ್ಯಾಪಾರದಂತೆ ನ ಕಸ್ಯೇಯಂ ಹಾಸ್ಯ. ಯಾರಿಗೆ ತಾನೇ ಪರಿಹಾಸಕ್ಕೆ ಈಡಾಗುವುದಿಲ್ಲ? ಹರಿಚರಣದಾತ್ರಿ ಕ್ಷಿತಿತಲೆ. ಈ ಭೂಮಿಯಲ್ಲಿ ಹರಿಚರಣಕ್ಕೆ ಆಸರೆಯಾಗಿರುವವಳೆ ಅಂತ ಹೇಳ್ತಾ ಇದ್ದಾರೆ. ಒಂದು ಮರ ಅತ್ಯಂತ ದೊಡ್ಡದಾಗಿರುತ್ತೆ. ಆ ದೊಡ್ಡದಾದ ಮರ ದೊಡ್ಡ ಬಿರುಗಾಳಿ ಬಂದರೆ ಮಾತ್ರ ಸ್ವಲ್ಪ ಅಳ್ಳಾಡತ್ತೆ. ಬೇರೆ ಯಾವ ಸಣ್ಣ ಪುಟ್ಟ ಗಾಳಿಗಳಿಗೂ ಅಳ್ಳಾಡೋದೇ ಇಲ್ಲ. ಅಂತಹ ಮರವನ್ನು ಒಬ್ಬ ತನ್ನ ಬಾಯಿಂದ ಊದಿದ್ದೇ ಆದರೆ ನೋಡಿದವರು ನಗ್ತಾರೆ. ಬಾಯಿಂದ ಊದಿ ಈ ಮರವನ್ನು ಅಳ್ಳಾಡ್ಸೋಕ್ಕಾಗತ್ತಾ? ಇವನೆಂಥ ದಡ್ಡ ಅಂತ ನಗ್ತಾರೆ. ಹಾಗೆಯೇ ಎಷ್ಟೋ ಜನ ಹಿರಿಯ ಕವಿಗಳು ನಿನ್ನನ್ನು ಸ್ತೋತ್ರ ಮಾಡಿದ್ದಾರೆ. ಆ ಸ್ತೋತ್ರಗಳಿಂದ ನಾನು ವಿಷಯವನ್ನು ಸಂಗ್ರಹಿಸಿದ್ದೀನಿ. ಆದರೆ ಆ ಸಂಗ್ರಹಿಸುವ ಸಮಯದಲ್ಲಿ ನಾನು ಪಡೆದುಕೊಂಡ ಲಾಭ 5-6 ಪದಗಳಷ್ಟೇ. ಆ 5-6 ಪದಗಳನ್ನು ಇಟ್ಕೊಂಡು ನಾನು ನಿನ್ನನ್ನು ಸ್ತೋತ್ರ ಮಾಡ್ತೀನಿ ಅಂತ ಹೇಳಿ ಸ್ತೋತ್ರ ಮಾಡಿದ್ದೇ ಆದರೆ ನೋಡಿದವರು ನಗ್ತಾರೆ ಅಂತ ಹೇಳ್ತಾರೆ ದೇಶಿಕರು. ಆದರೆ ದೇಶಿಕರು ಬರೆದಿರುವ ಈ ಸ್ತೋತ್ರ ನಗೆಪಾಟಲಾಗಲಿಲ್ಲ, ಎಲ್ಲರಿಗೂ ಪಾರಾಯಣ ಯೋಗ್ಯವಾಯಿತು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.